ರಾಜ್ಯ ಸರ್ಕಾರ ಮತ್ತೆ ಜಿಬಿಎ ಎಲೆಕ್ಷನ್ ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಸರ್ಕಾರದ ಈ ನಡೆಯ ಬೆನ್ನಲ್ಲೇ ವಿಧಾನಸಭೆ, ಲೋಕಸಭೆ, ಪರಿಷತ್ ಚುನಾವಣೆಗಳಿಗೆ ಇಲ್ಲದಂತಹ ಅಡೆತಡೆ ಕೇವಲ ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರವೇ ಬರೋದು ಯಾಕೆ ಅನ್ನೋದು ಜನರ ಮನಸ್ಸಲ್ಲಿ ಮೂಡಿರೋ ಈ ಪ್ರಶ್ನೆಗೆ ರಿಪಬ್ಲಿಕ್ ಕನ್ನಡ ಉತ್ತರ ಹುಡುಕೋ ಪ್ರಯತ್ನ ಮಾಡಿದೆ. ನೀವು ಅಸೆಂಬ್ಲಿ ಎಲೆಕ್ಷನ್ಗೆ ಇಂಟ್ರೆಸ್ಟ್ ತೋರಿಸ್ತೀರಿ, ಲೋಕಸಭೆ ಎಲೆಕ್ಷನ್ಗೆ ಇಂಟ್ರೆಸ್ಟ್ ತೋರಿಸ್ತೀರಿ, ಬಹಳ ಸಮಯಕ್ಕೆ ತಕ್ಕನಾಗಿ ಎಲೆಕ್ಷನ್ ಮಾಡ್ತೀರಿ, ಆದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಯಾಕಾಗಲ್ಲ ಹಂಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕುವಂತ ಪ್ರಯತ್ನ ಆಗಿದೆ. ಅದೇನು ಈ ವರದಿಯಲ್ಲಿದೆ ನೋಡ್ಕೊಂಬ. ಅಧಿಕಾರ ವಿಕೇಂದ್ರೀಕರಣ ಕರ್ನಾಟಕದಲ್ಲೇ ಹುಟ್ಟಿ ಈಗ ಇಡೀ ದೇಶದಲ್ಲಿ ವಿಶಾಲವಾಗಿ ಹಬ್ಬಿರುವ ಕೂಸು. ಹಳ್ಳಿಯಿಂದ ದಿಲ್ಲಿಯವರೆಗೂ ಹಂತ ಹಂತವಾಗಿ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಹಂಚಿಕೆಯಾಗಬೇಕೆಂಬುದೇ ಇದರ ಉದ್ದೇಶ. ಆದರೆ ಇದೀಗ ಕರ್ನಾಟಕದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅದರ ಹಳೆಯ ಹುರುಪನ್ನ ಕಳೆದುಕೊಂಡಿದೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆಗಳು ಇಂದು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳ ಅಂಧ ದರ್ಬಾರ್ಗೆ ಒಳಗಾಗಿದೆ. ಹೌದು, ಜನಪ್ರತಿನಿಧಿಗಳು ಅಂದ್ರೆ ಕೇವಲ ಶಾಸಕ, ಸಂಸದರು ಮಾತ್ರವಲ್ಲ, ವಾರ್ಡ್ ಸದಸ್ಯರು ಸಹ ಜನರ ಪ್ರತಿನಿಧಿಗಳೇ. ಆದರೆ ರಾಜ್ಯದಲ್ಲಿ 6 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ನಡೆದಿಲ್ಲ. ಆದರೆ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾವಣೆಗಳು ಮಾತ್ರ ಕಾಲಾವಧಿ ಮೀರದಂತೆ ನಡೆದು ಹೋಗ್ತಾ ಇವೆ. ಅದು ಹೇಗೆ? ಅದಕ್ಕೊಂದು ನ್ಯಾಯ, ಇದಕ್ಕೊಂದು ನ್ಯಾಯನ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಅದಕ್ಕೆ ಉತ್ತರವನ್ನು ನಾವು ಹೇಳ್ತೀವಿ, ಕೇಳಿ. ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಮಾಡಲಿದೆ. ಚುನಾವಣಾ ವೇಳಾಪಟ್ಟಿ, ಮತದಾನ ಫಲಿತಾಂಶ ಪ್ರಕಟ ದಿನಾಂಕಗಳನ್ನು ಕೇಂದ್ರ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುವುದರಿಂದ ಈ ಚುನಾವಣೆಗಳಲ್ಲಿ ವಿಳಂಬಕ್ಕೆ ಆಗಲ್ಲ. ಇಲ್ಲ, ಆದರೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ರಾಜ್ಯ ಚುನಾವಣಾ ಆಯೋಗದ ಅಡಿಯಲ್ಲಿ ಬರುತ್ತದೆ. ಈ ಚುನಾವಣೆಗಳ ವೇಳೆ ರಾಜ್ಯ ಸರ್ಕಾರ ವಾರ್ಡ್ ಮರು ವಿಂಗಡಣೆ ಮಾಡುವುದರ ಜೊತೆಗೆ ವಾರ್ಡ್ಗೆ ಮೀಸಲಾತಿಯನ್ನು ನಿಗದಿ ಮಾಡುತ್ತದೆ. ಒಂದೊಮ್ಮೆ ರಾಜ್ಯ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆ ಹಾಗೂ ಮೀಸಲಾತಿ ನಿಗದಿ ಮಾಡದಿದ್ರೆ ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಪದೇ ಪದೇ ವಿಳಂಬವಾಗ್ತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ವಿಧಾನಸಭೆ, ಲೋಕಸಭೆ ಚುನಾವಣೆ ನಡೆದರೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಿಗದಿತ ಕಾಲಮಿತಿಯಲ್ಲಿ ನಡೆಯುವುದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುವುದು ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದ ಇತಿಮಿತಿ ಇರುತ್ತೆ. ಒಂದು ಫಂಡ್ ವಿಚಾರದಲ್ಲಿ ಸರ್ಕಾರದ ಮೇಲೆ ಅವರು ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಚುನಾವಣೆ ನಡೆಸೋದಕ್ಕೆ ಚುನಾವಣೆಯ ಸಿಬ್ಬಂದಿ ಸರ್ಕಾರ ಅವರಿಗೆ ಕೊಡಬೇಕಾಗಿ ಬರುತ್ತೆ. ಮತಪಟ್ಟಿ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಸಹಾಯವನ್ನ ರಾಜ್ಯ ಸರ್ಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡಬೇಕಾಗಿ ಬರುತ್ತೆ. ಕರ್ನಾಟಕದಲ್ಲಿ ರಿಸರ್ವೇಷನ್ ಮತ್ತು ಡಿಲಿಮಿಟೇಷನ್ ಕೂಡ ಸರ್ಕಾರ ಮಾಡುತ್ತೆ. ನೋಡಿದ್ರಲ್ಲ, ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ರಾಜ್ಯ ಮತ್ತು ದೇಶದಲ್ಲಿ ಸರ್ಕಾರಗಳನ್ನು ಕಟ್ಟುವ ಸಾಮರ್ಥ್ಯ ಇರುವ ಕಾರಣದ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ನಡೆಯುವುದರಿಂದ ಅಚ್ಚುಕಟ್ಟಾಗಿ ಚುನಾವಣೆಗಳು ನಡೆಯುತ್ತಿವೆ. ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅಧಿಕಾರದಲ್ಲಿರುವಂತಹ ಸರ್ಕಾರದ ಮರ್ಜಿಯಲ್ಲಿದ್ದು ಸಕಾಲಕ್ಕೆ ಎಲೆಕ್ಷನ್ ನಡೆಯದೆ ಬಳಲ್ತಾ ಇವೆ.